ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ ಕಣ್ರಿ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಸುತ್ತಾಡಿದ್ರು ಅಂತ. ಹಾಗೆ ನಮ್ಮ ಬೆಂಗಳೂರು ಪೊಲೀಸರು ರುದ್ರೇಶ್ ಕೊಲೆ ಪ್ರಕರಣದಲ್ಲಿ ಊರೆಲ್ಲ ಸುತ್ತಾಡಿದ್ರು. ಆದ್ರೆ ಸಿಕ್ಕಿದ್ದು ಮಾತ್ರ ಬೆಂಗಳೂರಿನ ಶಿವಾಜಿನಗರದಲ್ಲೇ. ಅದು ಹೇಗೆ ಗೊತ್ತಾ? ಎಸ್, ರುದ್ರೇಶ್ ಕೊಲೆ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಬೆಂಗಳೂರು ಪೊಲೀಸರು 5 ತಂಡಗಳನ್ನ ರಚನೆ ಮಾಡಿ ಕೇರಳ, ತಮಿಳುನಾಡು ಸೇರಿದಂತೆ ನಾನಾ ರಾಜ್ಯಗಳಿಗೆ ತೆರಳಿ ತನಿಖೆ ನಡೆಸುತ್ತಾರೆ. ಆದ್ರೆ ಎಲ್ಲೂ ಕೂಡ ಪಾತಕಿಗಳ ಸುಳಿವು ಪತ್ತೆಯಾಗೋದಿಲ್ಲ. ಆಗಲೇ ನೋಡಿ ಸ್ಥಳೀಯ ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದು. ರುದ್ರೇಶ್ ಪ್ರಕರಣ ಬೆಂಗಳೂರು ಪೊಲೀಸರಿಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಕಾರಣ ಆ ಪ್ರಕರಣ ರಾಜಕೀಯ ತಿರುವು ಪಡೆದಿದ್ದರಿಂದ ತನಿಖಾ ತಂಡದ ಮೇಲೆ ಸಾಕಷ್ಟು ಒತ್ತಡವಿತ್ತು. ಹಾಗಾಗಿ 1 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡದೆ ಆರೋಪಿಗಳಿಗಾಗಿ ಸರ್ಚ್ ಮಾಡ್ತಾರೆ. ಆ ನಂತರವೇ ಮಜರ್ನ ಮಾಹಿತಿ ಸಿಕ್ಕಿತ್ತು. ಎಸ್, ಈ ಮಜರ್ ರುದ್ರೇಶ್ ಮನೆಯ ಸಮೀಪವೇ ಗ್ಯಾರೇಜ್ ಅಂಗಡಿ ಇಟ್ಕೊಂಡಿದ್ದಾಗೇನ್ರಿ. ಹಾಗೆ ಗ್ಯಾರೇಜ್ಗೆ ಬರೋ ಮೋಟಾರ್ ಬೈಕ್ಗಳನ್ನ ರುದ್ರೇಶ್ನ ಮನೆ ಮುಂದೆ ಜೋರಾಗಿ ಸೌಂಡ್ ಹಾಕೊಂಡು ಓಡಿಸ್ತಾ ಇದ್ದ. ಅದೇ ವಿಚಾರದಲ್ಲಿ ರುದ್ರೇಶ್ ಮಜರಿಗೆ ಕೆಲವು ಬಾರಿ ವಾರ್ನ್ ಮಾಡಿರ್ತಾನೆ. ಆದ್ರೆ ಮಜರ್ ಅದಕ್ಕೆಲ್ಲ ಡೋಂಟ್ ಕೇರ್ ಮಾಡಿರ್ತಾನೆ. ಆರ್ಎಸ್ಎಸ್ ಕಾರ್ಯಕರ್ತನಾಗಿದ್ದ ರುದ್ರೇಶ್ ಸ್ಥಳೀಯವಾಗಿ ಸಿಕ್ಕಾಪಟ್ಟೆ ಪ್ರಾಬಲ್ಯನಾಗಿದ್ದ. ಪಕ್ಷ ಸಂಘಟನೆಯಲ್ಲಿ ಹಗಲಿರುಳು ಶ್ರಮಿಸುತ್ತಿದ್ದ ರುದ್ರೇಶ್ ಕೆಲವು ಮುಸ್ಲಿಂ ಸಂಘಟನೆಗಳ ವಿರೋಧ ಕಟ್ಟಿಕೊಂಡಿದ್ದ. ಅಷ್ಟೇ ಯಾಕೆ ಮಜರ್ ಜೊತೆ ದುಶ್ಮನಿ ಕಟ್ಟಿಕೊಂಡಿದ್ದ ರುದ್ರೇಶ್ ಆತನ ಮೇಲೆ ಹಲ್ಲೆ ಕೂಡ ಮಾಡಿರ್ತಾನೆ. ರುದ್ರೇಶ್ನಿಂದ ಏಟು ತಿಂದ ಮಜರ್ ಆತನ ಮೇಲೆ ಸೇಡ್ ತೀರಿಸಿಕೊಳ್ಳುವುದಕ್ಕೆ ಸ್ಕೆಚ್ ಹಾಕ್ತಾನೆ. ಆಗಲೇ ರುದ್ರೇಶ್ನ ಕೊಲೆಗೆ ಮುಹೂರ್ತ ಫಿಕ್ಸ್ ಆಗೋದು. ಎಸ್, ರುದ್ರೇಶ್ ಮತ್ತು ಮಜರ್ ಒಂದೇ ಏರಿಯಾದಲ್ಲಿದ್ರು. ಹಾವು ಮುಂಗುಸಿಯಂತೆ ಕಚ್ಚಾಡ್ತಿದ್ರು. ಸಾಲದಕ್ಕೆ ಈ ಏರಿಯಾದಲ್ಲಿ ಏನೇ ಸಭೆ ಸಮಾರಂಭಗಳು ನಡಿಬೇಕಾದ್ರು ರುದ್ರೇಶ್ನ ಅಣತಿಯ ಮೇಲೆ ನಡಿಬೇಕಾಗಿತ್ತು. ಅದು ಮಜರ್ಗೆ ಸಾಕಷ್ಟು ಇರುಸುಮಿರುಸು ತಂದಿತ್ತು. ರುದ್ರೇಶ್ನನ್ನ ಹೀಗೆ ಬಿಟ್ರೆ ಒಂದಲ್ಲ ಒಂದು ದಿನ ತಮ್ಮ ಅಸ್ತಿತ್ವ ಉಳಿಯೋದಿಲ್ಲ ಅಂತ ಲೆಕ್ಕಾಚಾರ ಹಾಕಿದ ಮಜರ್ ಸ್ನೇಹಿತ ವಾಸಿಂ ಬಳಿ ಹೇಳ್ಕೊಳ್ತಾನೆ. ಆಗಲೇ ರುದ್ರೇಶನ ಕೊಲೆಗೆ ತಯಾರಿ ಆರಂಭವಾಗುವುದು. ರುದ್ರೇಶ್ನನ್ನ ಕೊಂದು ಮುಗಿಸಲೇಬೇಕು ಅಂತ ಸ್ಕೆಚ್ ಹಾಕಿದ ಮಜರ್ ಮತ್ತು ವಾಸಿಂ ತನ್ನ ಸ್ನೇಹಿತರನ್ನ ಕರ್ಕೊಂಡು ರುದ್ರೇಶ್ ಮನೆ ಹತ್ರ ಹೋಗ್ತಾರೆ. ಆದ್ರೆ ಹೊತ್ತು ರುದ್ರೇಶ್ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಹೋಗಿರೋ ವಿಷಯ ತಿಳಿದು ಕಾರ್ಯಕ್ರಮ ಮುಗಿಸಿ ಮನೆಗೆ ವಾಪಸ್ ಆಗ್ತಿದ್ದ ರುದ್ರೇಶ್ನನ್ನ ಹಾಡಹಗಲೇ ಕಡೆಗೂ ಕೊಂದು ಮುಗಿಸ್ತಾರೆ. ಈ ಗೋಲೆಯನ್ನು ತಮಗೆಲ್ಲರಿಗೂ ಗೊತ್ತಿದೆ. ಅವತ್ತು ಆರ್ಎಸ್ಎಸ್ ರೂಟ್ ಮಾಡಿಸಿತ್ತು. ಆ ರೂಟ್ ಮಾಡಿಸಿದಿಂದ ವಾಪಸ್ ಬಂದ ಮೇಲೆ ಇದು ಒಂದು ಕೊಲೆ ಆಗಿದೆ. ಆ ಕೊಲೆಯದು ಸಮಯ ಮತ್ತು ಬಹಳ ಗಂಭೀರವಾಗಿತ್ತು. ಸೊ ಇವತ್ತು ನೈಟ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಈ 3 ಜನನ್ನು ಹಿಡಿದಿದ್ದೇವೆ. ಇನ್ನೊಬ್ಬ ಇರ್ಫಾನ್ ಈಗ ಸದ್ಯದಲ್ಲೇ ಸ್ವಲ್ಪ ಹೊತ್ತು ಮುಂಚೆ ಬೆಳಿಗ್ಗೆ ಅವನು ಓಡೋಗಿದ್ದಾನೆ. ಇವತ್ತು ಸಿಕ್ಕಿದ್ದಾನೆ ಅವನು ಕೂಡ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರುದ್ರೇಶ್ನನ್ನ ಕೊಂದ ಈ ಪಾತಕಿಗಳು ಅವತ್ತು ಶಿವಾಜಿನಗರದಲ್ಲೇ ಓಡಾಡ್ತಾರೆ. ಪೊಲೀಸರ ಚಲನವಲನಗಳ ಮೇಲೆ ನಿಗಾ ಇಡ್ತಾರೆ. ಆದ್ರೆ ಹೊತ್ತು ಮಾತ್ರ ಇವರ ಬಗ್ಗೆ ಪೊಲೀಸರಿಗೆ ಕಿಂಚಿತ್ತು ಅನುಮಾನ ಹುಟ್ಟೋದಿಲ್ಲ. ರುದ್ರೇಶ್ನನ್ನ ನಡು ರಸ್ತೆಯಲ್ಲೇ ಬರ್ಬರವಾಗಿ ಹತ್ಯೆ ಮಾಡಿ ತಮ್ಮ ಆಕ್ರೋಶವನ್ನ ತೀರಿಸಿಕೊಂಡ ಈ ಪಾತಕಿಗಳು ಪೊಲೀಸರಿಗೆ ಸಿಕ್ಕಿದ್ದೇ ಒಂದು ರೋಚಕ ಕತೆ ಕಣ್ರಿ. ಆ ರೋಚಕ ಸ್ಟೋರಿಯನ್ನ ಹೇಳೋಕು ಮೊದಲು ರುದ್ರೇಶ್ನ ಹೆಂಡತಿ ತನ್ನ ಗಂಡನನ್ನ ಕಳ್ಕೊಂಡು ಏನ್ ಹೇಳಿದ್ದಾರೋ ಕೇಳೋಣ ಬನ್ನಿ. ಅವರು ಇಲ್ಲದ ಮನೆ ಅಂದ್ರೆ ನಮ್ಗೆ ಅವರೇ ಇಲ್ಲ. ಹಿ ವಾಸ್ ದ ಪಿಲ್ಲರ್ ಆಫ್ ಅವರ್ ಹೌಸ್. ಸೊ ಮನೆಗೆ ಪಿಲ್ಲರ್ ಇಲ್ಲ ಅಂದ್ರೆ ಹೇಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಎಸ್, ರುದ್ರೇಶ್ ಮನೆಯ ಪಿಲ್ಲರ್ ಆಗಿದ್ದ. ಹೆಂಡತಿ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದ. ಈಗಾತ ಈ ಮನೆಯಲ್ಲಿ ನೆನಪು ಮಾತ್ರ. ಅಷ್ಟಕ್ಕೂ ರುದ್ರೇಶ್ನನ್ನ ಕೊಂದ ಪಾತಕಿಗಳು ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದು ಹೇಗೆ? ಕೊಲೆ ನಡೆದು 11 ದಿನ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ ಪಾತಕಿಗಳು ಕೊನೆಗೆ ಅರೆಸ್ಟ್ ಆಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ.